ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 16ನೇಯ ಅಧ್ಯಾಯ ನಾರಾಯಣಿ ಸ್ತುತಿ. ನಾರಾಯಣಿ ಚರಾಚರ ಜಗತ್ತಿನ ಅಧಿಷ್ಠಾನ ಸ್ವರೂಪಳೇ ನಾರಾಯಣಿ. ಈಕೆಯ ಸ್ತುತಿ ವರ್ಣಿಸಿದೆ. ಕೋಶ ಮುಂಡಮಾಲಿನಿ ಅಂದರೆ ಅಹಂಕಾರ ರಹಿತಳೆ. ಬ್ರಾಹ್ಮಿ ಅಂದರೆ ಜಗವ ಹುಟ್ಟಿಸುವಾಕೆ. ವೈಷ್ಣವಿ ಅಂದರೆ ಜಗವ ರಕ್ಷಿಪಳೆ. ಚಂಡಿ ಅಂದರೆ ಮಹಾಕೋಪಿಯೇ. ಉಮೆ ಅಂದರೆ ಉ ಪ್ಲಸ್ ಮ ಪ್ಲಸ್ ಆ ಪ್ರಣವರೂಪಳೆ. ಹೈಮಾವತಿ ಅಂದರೆ ಶಾಂತಳೆ. ಗೌರಿ ಅಂದರೆ ಬ್ರಹ್ಮಾಕಾರ ವೃತ್ತಿಯವಳೆ. ದುರ್ಗಿ ಅಂದರೆ ಅಸುರಿ ಸಂಪತ್ತನಾಶಕಳೆ. ಮಹಾದುರ್ಗಿ ಅಂದರೆ ಜ್ಞಾನ ಮತ್ತು ಶಕ್ತಿವರ್ಧಕಳೆ. ನಾರಾಯಣಿ ಅಂದರೆ ಅಂತರ್ಯಾಮಿ. ಭದ್ರಕಾಳಿ ಅಂದರೆ ಕಲ್ಯಾಣ ಗುಣದವಳು. ಭವಾನಿ ಅಂದರೆ ಶಿವನಿಗೆ ಭೋಗ ಸುಖ ಕೊಡುವವಳು. ಪಾರ್ವತಿ ಅಂದರೆ ಸಂಪತ್ತು ಕೊಡುವವಳು. ಭದ್ರಮಂಗಳಳೆ ಅಂದರೆ ಕಲ್ಯಾಣಕರ ಮಂಗಳ ರೂಪಳೆ. ಷೋಡಶಿಯೇ ಅಂದರೆ 16 ದಳದ ಕಮಲದಲ್ಲಿರುವ ಜೀವಚೇತನ. ಮುದ್ರಿಕೇಚರಿ ಅಂದರೆ ಅಂತರ್ಲಕ್ಷವುಳ್ಳವಳೆ. ಮೇನಕಾತ್ಮಜೆ ಅಂದರೆ ಶುದ್ಧ ವೃತ್ತಿಯ ಮಗಳು. ಮಾಂಸಭಕ್ಷಣೆ ಅಂದರೆ ನಿರ್ವಿಷಯ ಮೌನಳು. ಮೌನಿ ಅಂದರೆ ಆತ್ಮಸ್ವರೂಪದಲ್ಲಿರುವವಳು. ಮಹಾಕಾಳಿ ಅಂದರೆ ಸರ್ವಲಯಗೊಳಿಸುವವಳು. ಸುಧೆ ಅಂದರೆ ಅಮೃತರೂಪಳು. ಭಸ್ಮಾಂಗಿ ಅಂದರೆ ಜ್ಯೋತಿಸ್ವರೂಪಳು. ಭಗವತಿ ಅಂದರೆ ಐಶ್ವರ್ಯ, ಧರ್ಮ, ಯಶ, ಶ್ರೀ, ಜ್ಞಾನ, ವೈರಾಗ್ಯ ಈ 6 ದಿವ್ಯ ಗುಣವುಳ್ಳವಳು. ಪಾನಪಾತ್ರಿ ಅಂದರೆ ಇಚ್ಛಾ ಭೋಜನ ಕೊಡುವ ಪಾತ್ರೆ ಉಳ್ಳವಳು. ಸರ್ಪಭೂಷಣಿ ಅಂದರೆ ಮೋಹಾಭರಣಳು. ಸಿದ್ಧಖೇಚರಿ ಅಂದರೆ ಚಿದಾಕಾಶದಲ್ಲಿ ಸಂಚರಿಸುವವಳು. ರುದ್ರಯಾಮಳೆ ಅಂದರೆ ಏಕಾದಶ ರುದ್ರರೊಡಗೂಡಿದಾಕೆಯು. ಮುಗ್ಧೆ ಅಂದರೆ ಸುಂದರಳೆ. ಮೂಢೆ ಅಂದರೆ ತನ್ನ ವಿನ ಅನ್ಯ ತಿಳಿಯದವಳೆ. ಪದ್ಮದಾಸನಿ ಅಂದರೆ ಶುದ್ಧಾಂತಃಕರಣದ ಆಸನಗಳು. ನಿರಾಮಯಳೆ ಅಂದರೆ ನಿರೋಗಿ. ಕಾಮರೂಪಿಣಿ ಅಂದರೆ ಬೇಕಾದ ರೂಪಧಾರಳೆ. ಕಾಮವಾಣಿನಿ ಅಂದರೆ ನಿರುಪಾಧಿಕ ಆತ್ಮಪ್ರೇಮಳೆ. ಕಾಮುಕಿಯೇ ಅಂದರೆ ಮೋಹರೂಪಳೆ. ಭೀಮೆ ಅಂದರೆ ಭಯನಾಶಕಳೆ. ಭೈರವಿ ಅಂದರೆ ಭಯಂಕರಳು. ಪಾದುಕಾಯೇ ಅಂದರೆ ಪಾದುಕಾ ಸಿದ್ಧಿಯುಳ್ಳವಳು. ನೃಸಿಂಹೆ ಅಂದರೆ ಬ್ರಹ್ಮ ವಿದ್ಯಾರೂಪಳೆ. ಸ್ತಂಭಿನಿ ಅಂದರೆ ನಿಲ್ಲಿಸುವವಳು. ವಾದತೀತಳು ಅಂದರೆ ವಾಣಿಗೋಚರಳು. ತಂತ್ರೆ ಅಂದರೆ ಜ್ಞಾನಾನಂದಳೆ. ವಿಕಟಾಂಗಿ ಅಂದರೆ ವಿನೋದರೂಪಳು. ವಿಮರ್ಶನ ಅಂದರೆ ವಿಚಾರ ಸ್ವರೂಪಿ. ಯಂತ್ರರೂಪೆ ಅಂದರೆ ಜಗದ ಸೂತ್ರಧಾರಳು. ಸಾವಿತ್ರಿ ಅಂದರೆ ಅಖಿಲ ತೇಜಳು. ಗಾಯತ್ರಿ ಅಂದರೆ ತನ್ನ ಪಠಣ ಮಾತ್ರದಿಂ ಸಂಸಾರ ನಿವರ್ತಿಸಿ ರಕ್ಷಿಪಳು. ಮಂತ್ರೆ ಅಂದರೆ ಸ್ವರೂಪದ ಮನವುಳ್ಳವಳು. ಇಂದ್ರಾಕ್ಷಿ ಅಂದರೆ ಜ್ಞಾನನೇತ್ರಳು. ಆರ್ಯಳು ಅಂದರೆ ಸರ್ವಕ್ಕೂ ಒಡೆಯಳು. ಶಿವೆ ಅಂದರೆ ಸರ್ವ ಜಗವನ್ನು ತನ್ನಲ್ಲಿ ಶಯನ ಮಾಡಿಕೊಂಡವಳು. ಹ್ರೀಂಕಾರಿ ಅಂದರೆ ಹ್ರೀಂ ಎಂಬ ಪ್ರಣವರೂಪಳು. ಮಾಹೇಶ್ವರಿ ಅಂದರೆ ಜಗವ ಲಯಿಸುವ ಶಕ್ತಳು. ವರಾಹಿ ಅಂದರೆ ವಿವೇಕಿ. ಸಿದ್ಧೆ ಆಧಾರಳು ಅಂದರೆ ಸ್ವರೂಪ ಸಿದ್ಧಿ ಹೊಂದಿದವಳು. ಚರಿತ್ರೆ ಪಠಣದ ಫಲ. ದೇವಿಯು ಅನನ್ಯ ಭಾವದಿಂದ ಆರಾಧಿಸುವ ಭಕ್ತರ ಸಂಪೂರ್ಣ ರಕ್ಷಣ ಭಾರವನ್ನು ಹೊತ್ತಿರುವಳಾದ ಕಾರಣ
ಭಕ್ತರಿಗೆ ಯಾರ ಭಯವಿಲ್ಲ, ಪಾಪವಿಲ್ಲ, ಸರ್ವ ಸಿದ್ಧಿ ಪ್ರಾಪ್ತಿಯು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.